ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಸರಾ ಹಬ್ಬವನ್ನ ಹೊಸಲು ಪೂಜೆಯೊಂದಿಗೆ ಸಂಭ್ರಮದಿಂದ ಆಚರಿಸುತ್ತಾರೆ. ಆದರೆ ಅಂಕೋಲೆಯ ವಕೀಲರೊಬ್ಬರ ಮನೆಯಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನದೊಂದಿಗೆ ಅದ್ದೂರಿಯಾಗಿ ದಸರಾ ಹಬ್ಬ ಆಚರಿಸುತ್ತಾರೆ. ಹಾಗಾದ್ರೆ ಏನಿದು ಹಬ್ಬದ ವಿಶೇಷ ಆಚರಣೆ ಎಂದು ಕೇಳ್ತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ನಾಡಹಬ್ಬ ದಸರಾಕ್ಕೆ ತನ್ನದೇ ಆದ ವಿಶೇಷತೆ ಇದ್ದು, ನವರಾತ್ರಿ ಉತ್ಸವ ಮತ್ತು ಅದರ ಬೆನ್ನಲ್ಲೇ 10ನೇ ದಿನ ವಿಜಯದಶಮಿಯನ್ನ ವಿಜೃಂಭಣೆಯಿಂದ ಆಚರಿಸುವ ಸಂಪ್ರದಾಯ ಮುಂದುವರೆದಿದೆ. ನವರಾತ್ರಿ ಮತ್ತು ದಸರಾ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ, ಬೇರೆ ಬೇರೆ ತಾಲೂಕುಗಳಲ್ಲಿ ವಿವಿಧ ದೇವಸ್ಥಾನ, ದುರ್ಗಾ ಮಂಡಳಿ ಮತ್ತಿತರರೆಡೆ ಹಬ್ಬದ ಸಂಭ್ರಮಾಚರಣೆ ಕಂಡುಬರುತ್ತದೆ. ಆದರೂ ಈ ಭಾಗಗಳಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನ ಬಲು ಅಪರೂಪ ಎಂದೇ ಹೇಳಬಹುದು. ಆದರೆ ಅಂಕೋಲಾ ತಾಲೂಕಿನಲ್ಲಿ ಮಹಾತಾಯಿ ಶಕ್ತಿ ದೇವತೆ ದುರ್ಗಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ವಕೀಲರೊಬ್ಬರ ಕುಟುಂಬ ದಸರಾ ಗೊಂಬೆಗಳ ವಿಶೇಷ ಪ್ರದರ್ಶನ ಮಾಡಿ ಹಿಂದೂ ಸಂಸ್ಕೃತಿ, ಸದ್ವಿಚಾರ, ಸಂಪ್ರದಾಯದ ಮಹತ್ವ ತಿಳಿಸುತ್ತಾ ಹಲವು ಪೌರಾಣಿಕ ಹಿನ್ನೆಲೆ ಉಲ್ಲೇಖಿಸಿ ಜನರಲ್ಲಿ ಧರ್ಮ ಜಾಗೃತಿ ಹಾಗೂ ಅಭಿಮಾನ ಪ್ರೇರೇಪಿಸುತ್ತಿದೆ. ಪಟ್ಟಣದ ಅಂಬಾರಕೊಡ್ಲ ರಸ್ತೆಗೆ ಹೊಂದಿಕೊಂಡಿರುವ ಪ್ರಸಿದ್ಧ ನಾಗಚೌಡೇಶ್ವರಿ ಕಟ್ಟೆಯ ಎದುರಿನ ತಂಬೂರಿ ಮನೆತನದ ಕಟ್ಟಡದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ವಕೀಲರಾದ ನಿರಂಜನ ಪ್ರಸಾದರ ಮನೆಯೇ ದಸರಾ ಗೊಂಬೆಗಳ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. ಚನ್ನಪಟ್ಟಣ ಮತ್ತಿತರರೆಡೆಯಿಂದ ನೂರಾರು ಗೊಂಬೆಗಳನ್ನು ಆಯ್ದು ತಂದು ಚಿಕ್ಕ ಮನೆಯಲ್ಲಿಯೇ ಗೊಂಬೆಗಳ ಲೋಕವನ್ನೇ ನಿರ್ಮಾಣ ಮಾಡಿರುವ ನಿರಂಜನ ಪ್ರಸಾದರ ಕುಟುಂಬದ ಪ್ರಯತ್ನಕ್ಕೆ ಸಾರ್ವಜನಿಕರ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಮೈಸೂರು, ಬೆಂಗಳೂರು ಮುಂತಾದ ಜಿಲ್ಲೆಗಳಿಗಷ್ಟೇ ಸೀಮಿತವಾಗಿದ್ದ ದಸರಾ ಗೊಂಬೆ ಪ್ರದರ್ಶನ ಇದೀಗ ಅಂಕೋಲಾ ಮತ್ತು ಸುತ್ತಮುತ್ತಲ ಜನತೆಗೆ ವಿಶೇಷ ಆಕರ್ಷಣೆಯಾಗಿದೆ. ನಿರಂಜನ ಪ್ರಸಾದ್ ತಮ್ಮ ಮನೆಯಲ್ಲಿ ಗೊಂಬೆಗಳನ್ನ ಇರಿಸಿ ಮಧ್ಯದಲ್ಲಿ ತಾಯಿ ಚಾಮುಂಡೇಶ್ವರನ್ನ ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದು, ಸತ್ಯಯುಗ ಇಲ್ಲವೇ ದೇವಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಸೇರಿದಂತೆ 4 ಯುಗಗಳು ಒಂದಕ್ಕೊಂದು ಸಾಮರಸ್ಯ ಸಾರುವ ಗೊಂಬೆಗಳನ್ನು ಹಂತ ಹಂತವಾಗಿ ಇರಿಸಿ ಅವುಗಳ ಬಗ್ಗೆ ಮನಮುಟ್ಟುವಂತೆ ತಿಳಿಸಲಾಗುತ್ತದೆ. ಕೃಷ್ಣ, ಸುಧಾಮ ಸಹಿತ ಆಯಾ ಗೊಂಬೆಗಳ ವಿಶೇಷತೆ ಕುರಿತು ನಿರಂಜನ್ ಪ್ರಸಾದ್ ವಿವರಿಸುತ್ತಾ ಹೋದಾಗ ಕೇಳುಗರ ಮತ್ತು ನೋಡುಗರ ಮೈ ರೋಮಾಂಚನ ಆಗುವುದರೊಂದಿಗೆ ಗೊಂಬೆಗಳ ಲೋಕ ಎಂಬುದನ್ನು ಮರೆತು ನೈಜ ಲೋಕದೊಳಗೆ ವಿಹರಿಸಿದಂತಾಗುತ್ತದೆ. ಕಥೆಯ ಮೂಲಕ ಪೌರಾಣಿಕ ಮತ್ತು ವೈಚಾರಿಕತೆಯ ಜ್ಞಾನವನ್ನ ನೀಡುತ್ತಾ ಹೋಗುವ ನಿರಂಜನ ಪ್ರಸಾದ್ ನೈಜ ಚಿತ್ರಣಗಳನ್ನ ಮನಮುಟ್ಟುವಂತೆ ವಿವರಿಸುತ್ತಾ ಹೋಗುತ್ತಾರೆ. ಮನೆಯ ದ್ವಾರ ಬಾಗಿಲಲ್ಲಿ ಬಟ್ಟಲಳು ನೀರನ್ನಿಟ್ಟು ಅದರಲ್ಲಿ ಕಾಲು ತೊಳೆದು ಬರುವಂತೆ ಸೂಚಿಸುವ ನಿರಂಜನ್ ಪ್ರಸಾದ್ ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ. ಮನೆಗೆ ಬಂದ ಅತಿಥಿ ಅಭ್ಯಾಗತರನ್ನು ಕರೆದು ಮಾತನಾಡಿಸಿ ಗೊಂಬೆಗಳ ವಿವರಣೆ ಜೊತೆಗೆ ಸಿಹಿ ನೀಡಿ ಬರಮಾಡಿಕೊಳ್ಳುತ್ತಾರೆ. ಗೊಂಬೆಗಳನ್ನು ನೋಡಲು ಪ್ರತಿನಿತ್ಯ ಎಷ್ಟೇ ಜನ ಬಂದರೂ ಬೇಸರಿಸಿಕೊಳ್ಳದೆ ಎಲ್ಲರಿಗೂ ಸಮಾನವಾಗಿ ಉಪಚರಿಸಿ ನಂತರ ಕ್ರಮವಾಗಿ ಮೇಲಿನ ಸಾಲಿನಿಂದ ಕೆಳಗಿನ ಸಾಲಿನ ಗೊಂಬೆಗಳವರೆಗೂ ಪ್ರತಿಯೊಂದು ಗೊಂಬೆಯ ಕಥೆಗಳನ್ನ ಹೇಳುತ್ತಾ ಸಾಗುತ್ತಾರೆ. ಬೆಳಿಗ್ಗೆಯಿಂದ ರಾತ್ರಿ 10ರವರೆಗೂ ವಿಶೇಷ ಉಪನ್ಯಾಸದ ರೀತಿಯಲ್ಲಿ ಮಧ್ಯೆ ಮಧ್ಯೆ ತಮಾಷೆ ಮಾಡಿ ಕಥಾಹಂದರ ಹೆಣೆದಂತೆ ವಿವರಣೆ ನೀಡುವ ರೀತಿ ನಿಜಕ್ಕೂ ಕೇಳುಗರ ಮನ ಸೂರೆಗೊಳ್ಳದೇ ಇರುವುದು. ಕಥೆಯ ಮೂಲಕ ವಾಸ್ತವಿಕ ಬದುಕಿನ ಚಿತ್ರಣಗಳನ್ನ ಮನಮುಟ್ಟುವಂತೆ ವಿವರಿಸುತ್ತಾರೆ. ಮಕ್ಕಳೊಂದಿಗೆ ಕುಟುಂಬ ಸಮೇತ ಬರುವವರಿಗೆ ಪ್ರವೇಶ ದ್ವಾರದ ಹೊರ ಆವರಣ ಕೈ ಬೀಸಿ ಕರೆಯುತ್ತದೆ. ನಿರಂಜನ್ ಪ್ರಸಾದ್ ಮತ್ತು ರೇಷ್ಮಾ ನಿರಂಜನ್ ಪ್ರಸಾದ್ ದಂಪತಿಯ ಪುತ್ರಿ ಶುಕ್ಲಾ ಪ್ರತಿದಿನ ಬೇರೆ ಬೇರೆ ಬಣ್ಣದ ಉಡುಗೆ ತೊಡುಗೆ ತೊಟ್ಟು ತನ್ನ ತೊದಲು ನುಡಿಯಲ್ಲಿಯೇ ಸಾಂದರ್ಭಿಕವಾಗಿ ಗೊಂಬೆ ಪ್ರದರ್ಶನದ ವಿವರಣೆ ನೀಡುತ್ತಾ ತಂದೆಗೆ ತಕ್ಕ ಮಗಳಾಗಿ ಹಲವರ ಗಮನ ಸೆಳೆದಿದ್ದಾಳೆ. ಈ ವೇಳೆ ಫ್ರೆಂಡ್ ಎಂಬ ಪದದ ಕೊನೆಯ 3 ಅಕ್ಷರಗಳನ್ನ ಸೇರಿಸಿ ಅಂಡ್ ಇದೆ ಎಂದು ತಿಳಿಸಿ ಫ್ಯಾಮಿಲಿ ಎಂಬ ಪದದಲ್ಲಿ ಕೊನೆಯ 3 ಅಕ್ಷರಗಳು ILU ಎಂದರೆ ಐ ಲವ್ ಯು ಎಂಬ ಪೂರ್ಣ ಅರ್ಥ ನೀಡುತ್ತದೆ ಎಂಬ ಕೌಟುಂಬಿಕ ಕಾಳಜಿ ಬಗ್ಗೆ ತಿಳಿಸಿ ಆಧುನಿಕ ಮತ್ತು ಸಾಮಾಜಿಕ ಜೀವನದ ನಡುವೆ ಕೌಟುಂಬಿಕ ವಾತಾವರಣ ಶ್ರೇಷ್ಠ ಎಂಬ ಸಂದೇಶ ನೀಡುತ್ತಾಳೆ. ಆತ್ಮೀಯರು ಅಲ್ವಾ? ಆವಾಗ ಏನಾಗುತ್ತೆ, ಸುಧಾಮ ಕೃಷ್ಣನ ಹತ್ರ ನೋಡ್ಲಿಕ್ಕೆ ಬಂದಾಗ ಅವನ ಹತ್ರ ಇನ್ನೂರುದಿಲ್ಲ, ಅವನ ಹೆಂಡತಿ ಹುಡುಕಂತೂ ಒಂದಿಷ್ಟು ಅವಲಿಕ್ಕೆ ಕೊಡ್ತಾರೆ, ಅವ್ರಕ್ಕಿಂತ ತಗೊಂಬಂದಿರ್ತಾನ ಅಲ್ಲ. ಅವಾಗ ಏನ್ ಮಾಡ್ತಾನೆ ಕೃಷ್ಣ, ಸುಧಾಮಗೆ ಏನ್ ಮಾಡ್ತಾನೆ, ಸುಧಾಮ ಕೃಷ್ಣ ಹತ್ರ ಬಂದಾಗ ಅವನಿಗೆ ಒಳಬಿಡೋದಿಲ್ಲ. ಯಾಕಂದ್ರೆ ಅವ್ನು ನೋಡಿದ್ರೆ ಒಳಗೆ ಬಿಡೋತಾನೆ ಇರೋದಿಲ್ಲ. ಆ ರೀತಿ ಬಡ ಬ್ರಾಹ್ಮಣ ಅಂತ. ಆದ್ರೆ ಕಡೆಗೆ ಜೀವನದಲ್ಲಿ ಎಷ್ಟೋ ಅಪಶಕನಗಳು ಬರ್ತವೆ, ಕಷ್ಟ ಸುಖಗಳು ಬರ್ತವೆ. ಆದ್ರೆ ನಾವು ಅದನ್ನು ಎದುರಿಸಬೇಕು. ಅದು ಯಾಕೆ ಅಪಶಕನ ಅಂತ ತಿಳ್ಕೊಳ್ಬೇಕು. ನಾವು ಒಳ್ಳೇದ್ ಮಾಡಿದ್ರೆ, ನಾವು ನಿಸ್ವಾರ್ಥದ ಸೇವೆ ಮಾಡಿದ್ರೆ, ನಮ್ಮ ಜೀವನದಲ್ಲಿ ಒಳ್ಳೇದನ್ನೇ ಮಾಡಿದ್ರೆ ಖಂಡಿತ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ತಾನೆ. ಅದನ್ನ ನಂಬಿಕೆಯನ್ನು ಇಟ್ಕೊಂಡು ನಾವು ಅಲ್ಲಿ ಹೋಗದೆ ಇದ್ಬಿಟ್ರೆ ಕೆಲವೊಂದು ಕಳ್ಕೊಳ್ಬೇಕಾಗ್ತದೆ. ಹೀಗಾಗಿ ನಿಸ್ವಾರ್ಥ ಸೇವೆ ಮಾಡಿ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ವಿಚಾರ ತೋರಿಸ್ತದೆ. ಈಗ ನೋಡಿ, ಇಲ್ಲಿ ಇದ್ರಲ್ಲೂ ಬರ್ತದೆ ಏನಂದ್ರೆ, ಈ ದೇವರಲ್ಲೇ ನೋಡ್ರಿ, ನಾವು ಈಗ ದೇವಸ್ಥಾನ ಹೋಗ್ತೀವಿ. ದೇವಸ್ಥಾನ ಅಂದ್ರೆ ಏನ್ ಮಾಡ್ತೀವಿ, ಎಲ್ಲಿವರೆಗೆ ಪರಿಸ್ಥಿತಿ ಬಂದೆ ಅಂದ್ರೆ, ದೇವ್ರದ್ದು ಇಲ್ಲಿ ಒಂದು ದೇವಸ್ಥಾನ ಇದೆ ಅಂದ್ರೆ ಎದುರುಗಡೆ ನಾವು ಗಾಡಿ ತಗೊಂಡು ಹೋಗ್ತಾ ಇದ್ರೆ ಒಂದು ಹಾಲು ನೋಡ್ಬಿಡ್ತೀವಿ. ದೇವ್ರು ಏನಂತ ತಿಳಿಬೇಕು, ಕೈ ಮುಗ್ದ ಅಂತ ತಿಳಿಬೇಕು, ಮಂಗಳಾರತಿ ಮಾಡ್ದ ಅಂತ ತಿಳಿಬೇಕು, ಕುಂಕುಮ ಅಂತ ಏನಂತ ತಿಳಿಬೇಕು ದೇವ್ರು.
ಒಂದು ನಿಂತ್ಕೊಂಡು ಹೋಗುವಂತ ಕೆಲಸ ಮಾಡುದಿಲ್ಲ, ಮಾಡ್ಬೇಕು ಅದನ್ನು ವಿಚಾರ ತೋರಿಸ್ತದೆ. ನಮ್ಮಲ್ಲಿ ಪಾಸ್ ಮಾಡು, ನಾನು ನಿಂಗೆ ಲಡ್ಡು ಕೊಡ್ತೇನೆ ಅಂತ. ಅವಾಗ ದೇವರಿಗೆ ಕನ್ಫ್ಯೂಷನ್ ಆಗ್ತದೆ, ಕರೆ ಲಾಡುನ ಅಥವಾ ಬೂಂದಿ ಲಾಡುನ ಅಥವಾ ರವಾ ಲಾಡುನ ಅಂತ ಕನ್ಫ್ಯೂಷನ್ ಆಗ್ತದೆ. ದೇವ್ರಿಗೆ ಮೊದ್ಲೇ ಗೊತ್ತಿರ್ತದೆ ಇವ್ರ ಹತ್ರ ಹಣ ಇರಲ್ಲ, ಇವ್ನ್ ಕೊಡಲ್ಲ ಅಂತ. ಹಾಗಾಗಿ ನಾವು ಹರಕೆಯನ್ನು ಕಟ್ಕೊಂಡ್ಬಾರ್ದು. ಹರಕೆಯನ್ನು ಏನಾದ್ರು ಕೊಡೋದಿದ್ರೆ ಅವಾಗ್ಲೇ ಕೊಡ್ಬೇಕು, ಇಲ್ಲಾಂದ್ರೆ ನಮ್ಗೆ ನೆನ್ಪು ಹೋಗ್ತದೆ. ನೀರು ಕುಡಿರಿ, ಆತರ ಊಟ ಮಾಡಿ ಅದನ್ನು ಹೇಳ್ತದೆ ಅಲ್ವಾ, ಒಳ್ಳೆ ಮಾತನ್ನು ಹೇಳ್ತದೆ. ಅದ್ರ ಕಡ್ಕೊಂಡಂತ ಬೆಳೆದ ಗಿಳಿ ಏನ್ ಮಾಡ್ತದೆ, ಕಡಿರಿ ಹೊಡಿರಿ ನಾಶ ಮಾಡಿ ಅದನ್ನ ಹೇಳ್ತದೆ. ಅಂದ್ರೆ ಒಂದೇ ನಾವು ಎಲ್ಲಿ ಬೆಳಿತೀವೋ ಅದೇ ರೀತಿ ನಮ್ಮ ಮಕ್ಕಳು ಬೆಳಿತಾರೆ. ನಾವು ಒಳ್ಳೆ ಕಡೆ ಬೆಳೆದ್ರೆ, ಒಳ್ಳೆ ಸಂಸ್ಕೃತಿಗೆ ಬೆಳೆದ್ರೆ ನಾವು ಒಳ್ಳೇದಾಗ್ತೇವೆ. ನಾವು ಕೆಟ್ಟ ಕಡೆಗೆ ಬಿದ್ರೆ ನಾವು ಕೆಟ್ಟದನ್ನೇ ಅನುಭವಿಸಬೇಕಾಗ್ತದೆ ಅನ್ನೋ ವಿಚಾರವನ್ನ ಇಲ್ಲಿ ತೋರಿಸ್ತಾ ಇದೆ. ಫ್ರೆಂಡ್ ಕೂಡ ಎಂಡ್ ಆಗ್ತಾರೆ, ನೆಕ್ಸ್ಟ್ ಬೆಸ್ಟ್ ಫ್ರೆಂಡ್ ಕೂಡ ಲಾಸ್ಟ್ ಎಂಡ್ ಬರ್ತದೆ, ಎಂಡ್ ಆಗ್ತಾರೆ. ಗರ್ಲ್ ಫ್ರೆಂಡ್ ಕೂಡ ಲಾಸ್ಟ್ ಎಂಡ್ ಬರ್ತದೆ, ಎಂಡ್ ಆಗ್ತದೆ. ಬಾಯ್ ಫ್ರೆಂಡ್ ಕೂಡ ಲಾಸ್ಟ್ ಎಂಡ್ ಬರ್ತದೆ, ಎಂಡ್ ಆಗ್ತಾರೆ. ಆದ್ರೆ ಫ್ಯಾಮಿಲಿ ಮಾತ್ರ ILY ಮೀನಿಂಗ್ ಏನಂದರೆ ಐ ಲವ್ ಯು. ಫ್ಯಾಮಿಲಿ ಮಾತ್ರ ಐ ಲವ್ ಯು ಬರೋದು, ಮತ್ತೆಲ್ಲ ಎಂಡ್ ಆಗ್ತದೆ. ಅಂದ್ರೆ ಎಲ್ಲವೂ ಎಂಡ್ ಆಗತ್ತೆ ಅನ್ನೋದನ್ನ ಇಲ್ಲಿ ತೋರ್ಸತ್ತೆ. ಇಲ್ಲಿ ನೋಡಿ, ನಾನು ನಿರಂಜನ್ ಶಿವಪ್ರಸಾದ್, ನನ್ನ ಹೆಂಡತಿ ರೇಷ್ಮಾ ನಿರಂಜನ್ ಪ್ರಸಾದ್, ಹಾಗೆ ನನ್ನ ಮಗಳು ಶುಕ್ಲಾ ನಿರಂಜನ್ ಪ್ರಸಾದ್, ನಾವು 3 ಮಂದಿ ಸೇರಿ ಈ ಅಂಕೋಲಾದಲ್ಲಿ ಕಳೆದ 5 ವರ್ಷದಿಂದ ದಸರಾ ಗೊಂಬೆ ಆಚರಣೆ ನವರಾತ್ರಿಲಿ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ 5ನೇ ವರ್ಷ. ನಾನು ಇಲ್ಲಿ ತುಂಬಾ ಹಲವಾರು ಗೊಂಬೆಗಳನ್ನ ಜೋಡಿಸಿಕೊಂಡು ಅದರ ಬಗ್ಗೆ ನನಗೆ ತಿಳಿದಷ್ಟಕ್ಕೆ ನಾನು ಮಾಹಿತಿನ ಕೊಡ್ತಿದ್ದೀನಿ. ಆ ಗೊಂಬೆಗಳ ಬಗ್ಗೆ 4 ಲೋಕಗಳ ಬಗ್ಗೆನೂ ತಿಳಿಸ್ತಾ ಇದ್ದೀನಿ, 4 ಯುಗಗಳ ಬಗ್ಗೆನೂ ನನ್ನ ತಿಳಿದ ಮಟ್ಟಿಗೆ ಮಾಹಿತಿ ತಿಳಿಸ್ತಿದ್ದೀನಿ. ದಯವಿಟ್ಟು ಎಲ್ಲ ನಾಗರಿಕರು ಬಂದು ತಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ಚಂದ ಮಾಡಿಸ್ಲಿಕ್ಕೆ ತಾವು ಸಹಕರಿಸಬೇಕಂತ ಕೇಳ್ಕೊತೀನಿ. ಇದು ಈ ನಾಳೆ 22ರಿಂದ ಪ್ರಾರಂಭವಾದದ್ದು ಅಕ್ಟೋಬರ್ 2ರವರೆಗೆ ಇರ್ತದೆ. ಬೆಳಿಗ್ಗೆ ಒಂದು 10-10ವರೆಗೆ ಪ್ರಾರಂಭ ಆದ್ರೆ ರಾತ್ರಿ 8-9 ಗಂಟೆವರೆಗೂ ನಾನು ಹೇಳ್ತೀನಿ. ಖಂಡಿತ ಎಲ್ಲರೂ ಬನ್ನಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ದಸರಾ ಗೊಂಬೆ ಪ್ರದರ್ಶನಕ್ಕೂ ಮುನ್ನ ನಾನಾ ರೀತಿಯ ಗೊಂಬೆಗಳನ್ನು ಸಂಗ್ರಹಿಸಲು ನಿರಂಜನ ಪ್ರಸಾದ್ ಕುಟುಂಬ ಚನ್ನಪಟ್ಟಣ, ಮೈಸೂರು, ಬೆಂಗಳೂರು ಅಲ್ಲದೆ ಇಡೀ ಕರ್ನಾಟಕದಾದ್ಯಂತ ಪ್ರವಾಸ ಮಾಡುವುದಲ್ಲದೆ ದೆಹಲಿಯಿಂದಲೂ ತಾಯಿ ಚಾಮುಂಡೇಶ್ವರಿ ದೇವಿ ವಿಗ್ರಹ ಹುಡುಕಿ ತಂದು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸುತ್ತಾರೆ. ಒಟ್ಟಿನಲ್ಲಿ ನಿರಂಜನ ಪ್ರಸಾದ್ ಕುಟುಂಬದ ಈ ಪ್ರಯತ್ನ ಅಂಕೋಲೆಯಲ್ಲಿ ದಸರಾ ಮಹೋತ್ಸವಕ್ಕೆ ಹೊಸ ಮೆರಗನ್ನ ನೀಡುತ್ತಿದ್ದು, ಕಳೆದ 5 ವರ್ಷಗಳಿಂದ ಹಬ್ಬದ ಕಳೆ ಹೆಚ್ಚಿಸಿದಂತಾಗಿದೆ. ನವರಾತ್ರಿ ಅಂಗವಾಗಿ ಪ್ರತಿದಿನ ತಾಯಿ ಚಾಮುಂಡೇಶ್ವರಿ ಮತ್ತು ಪ್ರತಿಷ್ಠಾಪಿಸಿದ ಕಳಶದ ಪೂಜೆ ನಡೆಸಿ ನಾಡಿನ ಸುಭಿಕ್ಷಕ್ಕೆ ಪ್ರಾರ್ಥಿಸಲಾಗುತ್ತದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.